ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತಿದ್ದೇವೆ ನಮ್ಮೂರು ಸೂಡಿಯ ಜೋಡ ಕಳಸದ ದೇವಸ್ಥಾನದಲ್ಲಿ. ಇದು ನಾನು ಹಿಂದ್ಗಡೆ ನೋಡ್ತಿದ್ದೀರಲ್ಲ, ಇದೇ ಜೋಡ ಕಳಸದ ದೇವಸ್ಥಾನ, ಅಥವಾ ನಾವು ಲೋಕಲ್ ಆಗಿ ಸ್ಥಳೀಯವಾಗಿ ನಾವು ಕರೆಯುವಂಥದ್ದು ಜೋಡ ಕಳಸದ ಗುಡಿ. ಈ ಕಡೆ ಒಂದು ಕಳಸ, ಈ ಕಡೆ ಒಂದು ಕಳಸ, ಎರಡು ಕಳಸ ಇರೋದ್ರಿಂದ ಇದಕ್ಕೆ ಜೋಡ ಕಳಸದ ಗುಡಿ ಅಂತ ಹೇಳ್ತೀವಿ. ಬರ್ರಿ, ನಿಮ್ಗೆ ಒಂದು ಸರ್ಪ್ರೈಸಿಂಗ್ ವಿಷಯವನ್ನ ಹೇಳ್ತೀನಿ. ವಾಸ್ತುಶಿಲ್ಪಕ್ಕೆ ಕಲ್ಯಾಣಿ ಚಾಲುಕ್ಯರ ಮತ್ತೊಂದು ಕೊಡುಗೆ ನಮ್ಮ ಈ ಜೋಡ ಕಳಸದ ಗುಡಿ. ಈ ಗುಡಿ ದ್ವಿಕೂಟ ರಚನೆಯಾಗಿದ್ದು ಇದರ ಮುಖ್ಯ ದೇವತೆ ಬಂದು ನಾಗೇಶ್ವರ. ಸೂಂಡಿಯ ಮಹಾಮಾಂಡಳಿಕನಾಗಿರುವಂತಹ ನಾಗದೇವಯ್ಯ ನಿರ್ಮಿಸಿರೋದ್ರಿಂದ ಈ ದೇವಸ್ಥಾನದ ಹೆಸರು ನಾಗೇಶ್ವರ ದೇವಸ್ಥಾನ. ಶಕವರ್ಷ 981 ಅಂದ್ರ ಕ್ರಿಸ್ತ ಶಕ 1060ರಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ. ಈ ದೇವಸ್ಥಾನವನ್ನ ನಿರ್ಮಿಸಿರುವಂತಹ ನಾಗದೇವಯ್ಯನ ಮೂರ್ತಿ ಶಿಲ್ಪವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅದೆಲ್ಲಿ ಅಂತಂದ್ರೆ ಇಲ್ಲಿರುವಂತಹ ಈ ಶಾಸನದಲ್ಲಿ. ಶಾಸನದ ಬಲಭಾಗದಲ್ಲಿ ಪದ್ಮಾಸನದಲ್ಲಿ ಕಳಶವನ್ನು ಹಿಡಿದು ಕುಳಿತಿರುವಂತಹ ನಾಗದೇವಯ್ಯನ ಮೇಲೆ ಸೂರ್ಯನನ್ನು ಕಾಣುತ್ತೇವೆ ಮತ್ತು ಶಾಸನದ ಎಡಭಾಗದಲ್ಲಿ ಚಂದ್ರ ಮತ್ತು ಹಾಲುಣಿಸುತ್ತಿರುವಂತಹ ಗೋವನ್ನ ಕಾಣುತ್ತೇವೆ. ಈ ದೇವಸ್ಥಾನವನ್ನು ನಿರ್ಮಿಸಿದವನು ನಾಗದೇವಯ್ಯನಾದ್ರೆ ಈ ದೇವಸ್ಥಾನದ ಶಿಲ್ಪಿ ಶಂಕರಾರ್ಯ ಮತ್ತು ಈ ಶಾಸನದ ಲಿಪಿಕಾರ ರಾವಪ್ಪಯ್ಯ. ಈ ದೇವಸ್ಥಾನದಲ್ಲಿ ಒಟ್ಟು 2 ಶಾಸನಗಳಿದ್ದು ಅವುಗಳ ಸಂರಕ್ಷಣೆ, ಈ ಸ್ಮಾರಕದ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಈ ದೇವಸ್ಥಾನದ ಬಗ್ಗೆ ಹಾಗೂ ಇಲ್ಲಿರುವಂತಹ ಇನ್ನೊಂದು ಶಾಸನದ ಬಗ್ಗೆಯೂ ಕೂಡ ನಾನು ನಿಮ್ಗೆ ಮಾಹಿತಿನ ಕೊಡ್ತೀನಿ. ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಹೆಚ್ಚು ಶೇರ್ ಮಾಡಿ.